ಮಂಡ್ಯದ ನಾಗಮಂಗಲದಲ್ಲಿ ನಿನ್ನೆ ಗಣೇಶ ವಿಸರ್ಜನೆಯ ಮೆರವಣಿಗೆಯ ಹೊತ್ತಿನಲ್ಲಿ ಕೋಮು ಗಲಭೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೂ 46 ಮಂದಿಯನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. 144 ಸೆಕ್ಷನ್ ಜಾರಿಯನ್ನ ಮಾಡಲಾಗಿದೆ ಮತ್ತು ಸಿಟಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತೆ ನಾಗಮಂಗಲ ಇದೆ. ಸಂಪೂರ್ಣ ಉದ್ವಿಗ್ನ ಸ್ಥಿತಿ ತಲುಪಿರುವಂತಹ ನಾಗಮಂಗಲ ಕಿಡಿಗೇಡಿಗಳ ಕೃತ್ಯಕ್ಕೆ ಯಾವ ರೀತಿಯಾಗಿ ಹೊತ್ತಿ ಉರಿತು ಅನ್ನುವಂತಹ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಪ್ರಕರಣ ಸಂಬಂಧ ಈವರೆಗೂ 46 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ನಾಗಮಂಗಲ ಠಾಣೆಯ ಪೊಲೀಸರು ಈಗ ಸದ್ಯ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಠಾಣೆಯ ಮುಂಭಾಗ ಅವರನ್ನ ವಶಕ್ಕೆ ಪಡೆದಿದ್ರಲ್ಲ, ಅವರ ಪೋಷಕರು ಬಂದಿದ್ರು. ಅಲ್ಲಿ ಭಾರಿ ಹೈಡ್ರಾಮಾ ಕೂಡ ನಡೀತು. ನಮ್ಮವ್ರು ಏನು ಮಾಡಿಲ್ಲ, ದಯವಿಟ್ಟು ಬಿಟ್ಟು ಕಳಿಸಿ, ಸುಮ್ಮನೆ ಅರೆಸ್ಟ್ ಮಾಡಿದ್ದೀರಿ ಅಂತ ಪೊಲೀಸರು ನಂತರ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಪರಿಣಾಮ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಕಡೆ ಹೊರಟಿದ್ದಾರೆ. ಇದರಲ್ಲಿ ತಪ್ಪಿತಸ್ಥರು ಯಾರು ಇಲ್ಲ ಇತ್ಯಾದಿ ಎಲ್ಲವೂ ಕೂಡ ವಿಚಾರಣೆಯ ಹಂತದಲ್ಲಿ ಗೊತ್ತಾಗುತ್ತೆ. ಆದರೆ ಘಟನೆಯಲ್ಲಿ ಕಲ್ಲನ್ನು ಹಿಡಿದು ಮತ್ತು ಕತ್ತಿಯನ್ನು ಜಳಪಿಸಿದಂತಹ ದೃಶ್ಯಗಳ ಆಧಾರದ ಮೇಲೆ ಹಲವನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಅಲ್ಲಿಂದ ಈ ದರ್ಗಾಕ್ಕೆ ಸುಮಾರು ಎಷ್ಟು ದೂರ ಇದೆ ಕ್ರಮಿಸಲಿಕ್ಕೆ? ಅಲ್ಲಿ ಆರಂಭ ಆಗಿದಂತಹ ಈ ಘಟನೆ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನು ಕೊಡೋದಾದ್ರೆ? ದಿವ್ಯಾ, ಈ ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿರುವಂತದ್ದು ನಾಗಮಂಗಲದ ಪಕ್ಕದಲ್ಲಿರುವಂತಹ ಬದ್ರಿಪುರ ಎಂಬ ಗ್ರಾಮದಲ್ಲಿ. ಆ ಒಂದು ಗ್ರಾಮದಲ್ಲೇ ಇದ್ದೀನಿ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇದ್ದೀವಿ, ಇಲ್ಲಿ ಪೆಂಡಾಲ್ ಹಾಕಿದ್ದಾರೆ. ಇದೇ ಒಂದು ಪೆಂಡಾಲ್ ಒಳಗಡೆ ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು ಗಣೇಶ ಹಬ್ಬದಂದು. ಅದಾದ ಬಳಿಕವಾಗಿ ನಿನ್ನೆ ರಾತ್ರಿ ಅಂದ್ರೆ ನಿನ್ನೆ ಸಂಜೆ 5 ಗಂಟೆ ವೇಳೆಯಲ್ಲಿ ಇಲ್ಲಿಂದ ಗಣೇಶ ಉತ್ಸವದ ಮೆರವಣಿಗೆ ಸಾಗುತ್ತೆ. ಅಂದಾಜು ಅಂದ್ರೆ ಸರಿಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ನಾಗಮಂಗಲ ಪೊಲೀಸ್ ಠಾಣೆ ಇದೆ, ಅದರ ಪಕ್ಕದಲ್ಲೇ ಚೆನ್ನಕೇಶ್ವರ ದೇವಸ್ಥಾನ ಇದೆ. ಅಲ್ಲಿರುವಂತಹ ಕಲ್ಯಾಣಿಗೇನೆ ಸಹ ನಾಗಮಂಗಲದ ವ್ಯಾಪ್ತಿಯಲ್ಲಿ ಯಾರ್ಯಾರು ಗಣೇಶನನ್ನ ಕೂರಿಸಿದ್ದಾರೆ ಅವರೆಲ್ಲರೂ ಸಹ ಅದೇ ಕಲ್ಯಾಣಿಗೆ ಏನು ವಿಸರ್ಜನೆ ಮಾಡಬೇಕು ನಿಟ್ಟಿನಲ್ಲಿ ಇಲ್ಲಿನ ತಾಲೂಕು ಆಡಳಿತ ಸೂಚನೆ ನೀಡಿತ್ತು. ಅದೇ ಪ್ರಕಾರವಾಗಿ ಈ ಒಂದು ಪ್ರಶ್ನೆ ಸಂಜೆ 5 ಗಂಟೆಯಿಂದ ಸಾಕ್ತು. ಅದಾದ ಬಳಿಕವಾಗಿ ನೇರವಾಗಿ ನಾಗಮಂಗಲದ ಸರ್ಕಲ್ ಬಳಿಗೆ ಹೋದಂತ ಸಂದರ್ಭದಲ್ಲಿ ಈ ಗಲಾಟೆ ಆಗಿರುವಂತದ್ದು. ಸದ್ಯ ಏನು ಈ ಬದ್ರಿಪುರ ಗ್ರಾಮ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂತದ್ದು. ಇಲ್ಲೂ ಕೂಡ 144 ಸೆಕ್ಷನ್ ಜಾರಿಯಾಗಿದೆ. ಯಾವ ರಸ್ತೆಯಲ್ಲೂ ಕೂಡ ಜನರು ಇಲ್ಲಿ ಹೆಚ್ಚಾಗಿ ಓಡಾಡ್ತಾ ಇಲ್ಲ. ಅಂತ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂತದ್ದು. ಯಾಕಂದ್ರೆ ಕಳೆದ ರಾತ್ರಿ ಆಗಿರುವಂತಹ ಈ ಘಟನೆಯಿಂದಾಗಿ ಅಕ್ಷರಶಃ ನಾಗಮಂಗಲದಲ್ಲಿ ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದೆ ಯಾವುದೇ ರೀತಿಯಂತಹ ಗಲಾಟೆಗಳ ಆಗಬಾರದು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಾಗಮಂಗಲ ಸೇರಿದಂತೆ ಪಕ್ಕದಲ್ಲಿರುವಂತಹ ಈ ಒಂದು ಗ್ರಾಮಕ್ಕೂ ಕೂಡ 144 ಸೆಕ್ಷನ್ ಅನ್ನ ಜಾರಿ ಮಾಡಿರುವಂತದ್ದು. ಸದ್ಯ ಬದ್ರಿಪುರ ಗ್ರಾಮ ನಿಶ್ಶಬ್ದವಾಗಿದೆ. ಒಂದ್ ಕಡೆ ನಾಗಮಂಗಲದಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಅತ್ತ ಪೊಲೀಸರು ಸಹ 46 ಮಂದಿಯನ್ನ ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಆರೋಪಿಗಳ ಏನು ಕಿಡಿಗೇಡಿಗಳನ್ನ ಬಂಧಿಸುವಂತ ಕೆಲಸ ಕೂಡ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಸದ್ಯ CCTV ವಿಜುವಲ್ಸ್ ಮತ್ತೆ ಮೊಬೈಲ್ ಆಧಾರದಂತಹ ವಿಜುವಲ್ ಗಳನ್ನ ಬಳಕೆ ಮಾಡಿಕೊಂಡು ಯಾರೆಲ್ಲ ಈ ಕೃತ್ಯವನ್ನ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಅವರನ್ನ ಪತ್ತೆ ಕೂಡ ಪೊಲೀಸರು ಒಂದ್ ಕಡೆ ಮುಂದಾಗಿದ್ದಾರೆ. ಇನ್ನೊಂದ್ ಕಡೆ ಸಾಕಷ್ಟು ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. ಆ ಬೆಂಕಿಯನ್ನು ನಂದಿಸುವಂತ ಕೆಲಸಗಳು ರಾತ್ರಿ ಆಗಿರುವಂತದ್ದು. ಇದೀಗ ಕರಕಲಾಗಿರುವಂತಹ ವಸ್ತುಗಳೆಲ್ಲವನ್ನೂ ಕೂಡ ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ ಇಲ್ಲಿನ ಪುರಸಭೆ ಅಧಿಕಾರಿಗಳು ಮತ್ತೆ ಅಂಗಡಿ ಮಾಲೀಕರು ಮುಂದಾಗಿದ್ದಾರೆ. ಒಂದ್ ಕಡೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬದುಕನ್ನ ಕಟ್ಕೋಬೇಕು ಅಂತ ಇದ್ದಂತಹ ಜನರು ಕೂಡ ಇದೀಗ ಪರಿತಪಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಒಂದು ಕೋಮು ಗಲಭೆಯಿಂದಾಗಿ ಜನರ ಭಾವನೆಯಲ್ಲಿ ಅಶಾಂತಿ ಕೂಡ ಉಂಟಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.